ಚೇತನಾ ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿದೆ ನಾಜಾಜ ಸರ್ವಶಕ್ರಾದಿವಂದಿತ. ಈಗ ಎಷ್ಟನೇ ಅಧಿಕರಣ ಮೊದಲೇ ಹೇಳಿದ್ರು, ಬ್ರಹ್ಮ ಜಿಜ್ಞಾಸೆ ಮಾಡಬೇಕು. ಯಾವಾಗಲೂ ಕೂಡ ಯಾವುದನ್ನು ಓದಬೇಕು, ಯಾವುದರಿಂದ ಪಾಸ್ ಆಗ್ತಾನೆ ಅದನ್ನು ಓದಬೇಕು. ಈಗ ಸಂಸಾರದಿಂದ ದಾಟಿ ಹೋಗ್ಲೇಬೇಕಾದ ಜ್ಞಾನ ಯಾವುದು? ಬ್ರಹ್ಮಜ್ಞಾನ. ಬ್ರಹ್ಮ ಅಂದರೆ ಯಾರು? ಭಗವಂತ. ಭಗವಂತನ ಬಗ್ಗೆ ತಿಳ್ಕೊಳ್ತಾ ಹೋದಷ್ಟು ನಮ್ಮ ಜೀವನ ಸಾರ್ಥಕ. ಇಲ್ಲ ಹೋದ್ರೆ ಪ್ರಶ್ನೆ. ಯಾವುದೇ ಆಫೀಸ್ಗೆ ಹೋದ್ರೆ ಫಸ್ಟ್ ಕೇಳೋದೇನು? ಮುಖ್ಯಸ್ಥ ಯಾರು? ಮನೆಗೆ ಹೋದರೆ ಯಜಮಾನ ಯಾರು? ದೇಶಕ್ಕೆ ಬಂದರೆ ಪ್ರಧಾನಿ ಯಾರು? ಇದು ಕೇಳೋ ಪದ್ಧತಿ. ಸೊ ಇದು ವಿಶ್ವಕ್ಕೆ ಯಾರು ಸ್ವಾಮಿ? ಈ ಜಿಜ್ಞಾಸೆ ಮಾಡದೆ ಹೋದರೆ ಎಂದೂ ಸಂಸಾರ ಜೀವನ ಸಾರ್ಥಕ ಆಗೋದಿಲ್ಲ. ಅವನೇನು ಮಾಡ್ತಾನೆ ಅಂದರೆ, ಜಗತ್ತಿನ ಜನ್ಮಾದಿ ಎಲ್ಲದಕ್ಕೂ ಅವನೇ ಕಾರಣ. ಅವನು ಹೇಗೆ ತಿಳ್ಕೊಳ್ಬೇಕು ಅಂದರೆ ಶಾಸ್ತ್ರದಿಂದ. ಬ್ಯಾಕ್ಟೀರಿಯಾ ಕಣ್ಣಿಗೆ ಕಾಣೋದಿಲ್ಲ, ಇಲ್ಲ ಅಂತ ಹೇಳಕ್ಕೆ ಬರುತ್ತಾ? ಇಲ್ಲ. ಯಾಕೆ? ಮೆಥಡ್ ಇದೆ ತೋರಿಸೋಕ್ಕೆ. ಯಾವ ಮೆಥಡ್ ಅದು? ಮೈಕ್ರೋಸ್ಕೋಪ್ ಹಾಕೊಂಡ ಕಾಣಿಸ್ತು. ಗೊತ್ತಾಯ್ತಾ? ದೇವ್ರನ್ನ ತಿಳಿಲಿಕ್ಕೆ ಏನು ಮಾಡ್ಬೇಕು ನಾವಾಗ? ಶಾಸ್ತ್ರ ಮೂಲವಾಗಿ ತಿಳಿಬೇಕೆ ಹೊರತು ಬರೀ ಯೋಚನೆಯಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣಿಗಂತೂ ಕಾಣೋದಿಲ್ಲ. ಇವತ್ತು ಗಾಡಿ ಕಣ್ಣಿಗೆ ಕಾಣೋದು ಯಾವಾಗಲೂ ಕಾಣೋದಿಲ್ಲ. ಇದೆಯೋ ಇಲ್ಲ ಅದು? ಒಮ್ಮೊಮ್ಮೆ ಗಾಡಿ ಕಂಡಿದ್ದೆ ಕಣ್ಣಿಗೆ? ಯಾವಾಗಲೂ ಗಾಡಿ ಎಂದೆಂದೂ ಕಾಣೋದಿಲ್ಲ. ಅದಿಲ್ಲದ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕಾಣದ ಗಾಡಿಯಿಂದ ಹೇಗೆ ಬದುಕಿದ್ದೇವೋ, ಕಾಣದ ದೇವರಿಂದ ನಾವು ಬದುಕಿದ್ದೇವೆ. ಅರ್ಥ ಆಯ್ತಾ? ಇಬ್ಬರು ಹರಿನೂ ಕಾಣೋದಿಲ್ಲ, ವಾಯುನೂ ಕಾಣೋದಿಲ್ಲ. ಕಾಣದಿರೋರು ಭಾರಿ ಶ್ರೇಷ್ಠ, ಕಂಡವ್ರು ಯಾರು ಭಾರಿ ಶ್ರೇಷ್ಠ ಅಲ್ಲ. ಮುಖ್ಯಸ್ಥ ಸಾಮಾನ್ಯ ಸಮಾರಂಭದಲ್ಲಿ ಕಾಣೋದೇ ಇಲ್ಲ. ಎಲ್ಲೋ ಅಪ್ಲೈ ಮಾಡ್ತಾ ಇರ್ತಾರೆ, ಆದಷ್ಟು ಮರೆಯಲ್ಲಿರ್ತಾರೆ. ಅದು ಜಾಣತನ. ಪ್ರೊಜೆಕ್ಟ್ ಮಾಡಿಕೊಂಡ್ರೆ ಅದು ಸರಿಯಲ್ಲ. ಜೀವ ಏವ ಅಯಂ ಬ್ರಹ್ಮ ಶಬ್ದ ನಚ ರುದ್ರಾದವು. ಅದಾಯ್ತು ನಿನ್ನೆ. ಮುಂದೆ ಅನ್ವಯ ಮಾಡ್ಕೋಬೇಕು ಅಂದ್ರೆ ಏನರ್ಥ? ಅನ್ವಯ ಅಂತ ಹೇಳಿದರೆ ಇರೋ ವಸ್ತುಗಳನ್ನು ಹೊಂದಿಸ್ಬೇಕು. ಸರಿ, ಅದಕ್ಕೆ ಅನ್ವಯ ಅಂತ ಕರೀತಾರೆ. ಶಾಸ್ತ್ರದಲ್ಲಿ ವಿಚಾರಗಳೆಲ್ಲ ಉಪಕ್ರಮ, ಉಪಸಂಹಾರ ಇವೆಲ್ಲ ನೋಡಿಬಿಟ್ಟು ಏನು ಮಾಡಬೇಕು? ಸರಿಯಾದ ಅರ್ಥ ಹುಡುಕ್ಬೇಕೆ ಹೊರತು ಅದು ಬಿಡೋದು ತಪ್ಪು, ಅನ್ವಯ ಮಾಡಿಕೊಳ್ಳೋದು ತಪ್ಪು. ಅದು ಸರಿಯಲ್ಲ. ನಚ ತಸ್ಯ ಅವಾಚ್ಯತ್ವಂ ಶ್ರುತ್ಯಭಿಪ್ರಾಯ. ದೇವರ ಅವಾಚ್ಯನೋ ಅಂತ ಪ್ರಶ್ನೆ ಬಂದರೆ ದೇವರ ಅವಾಚ್ಯ ಅಲ್ಲ. ಯಾತಕ್ಕಲ್ಲ? ದೇವರು ಅಂತ ಹೇಳಿದಾಗಲೇ ವಾಚ್ಯನಾಗ್ತದೆ. ಇದು ಅಂತ ಹೇಳಿದ್ರು ಸಾಕು, ಅದೇನೋ ವಾಚ್ಯನೇ. ಒಂದು ಮಗುಗಿನ ನಾಮಕರಣ ಆಗಿಲ್ಲ, ಹೆಸರಿಲ್ಲ ಅಂತಾರೆ. ಏನಿಲ್ಲ? ಹೋಗಿಲ್ಲ. ಇದು ಅಂತ ಅದೇ ಇದು ಸಹ ಅಲ್ಲಿವರೆಗೂ ಇದುನೇ. ಹೆಸರಿಡೋವರೆಗೂ ಏನು ಬರೀ ಇದು. ನಂಬರ್ ಪ್ಲೇಟ್ ಹಾಕಿಲ್ಲ ಅಲ್ಲಿವರೆಗೂ. ಹೇಗೋ ನಂಬರ್ ಇಲ್ಲ ಅಂತ ಅರ್ಥ ಅಲ್ಲ. ಹಾಕಿದ್ಮೇಲೆ ನಂಬರ್ ಗೊತ್ತಾಗುತ್ತೆ, ಕ್ರಿಯೇಟ್ ಆಗೋದಿಲ್ಲ, ಗೊತ್ತಾಗುತ್ತೆ ಅಂತ ಅರ್ಥ. ನಚ ತಸ್ಯ ಅವಾಚ್ಯತ್ವಂ ಶ್ರುತ್ಯಭಿಪ್ರಾಯ ಸರ್ವೇ ವೇದ ಯತ್ಪದ ಮಾಮನಂತಿ. ಎಲ್ಲ ಶ್ರುತಿಗಳು ದೇವರನ್ನು ಹೇಳುತ್ತೆ ಅಂತ ಹೇಳಿದ ಮೇಲೆ ಒಂದು ಶಬ್ದನೂ ದೇವರನ್ನು ಹೇಳೋದಿಲ್ಲ ಅಂದರೆ ಎಷ್ಟು ತಪ್ಪಾಗುತ್ತೆ. ಆದ್ದರಿಂದ ಏನು ಮಾಡಿಕೊಡೋದು? ದೇವರನ್ನು ಯಾವ ಶಬ್ದನೂ ಹೇಳೋದಿಲ್ಲ ಅಂತ ಹೇಳ್ಕೊಡೋದು, ಯಾವ ಶಬ್ದನೂ ಪೂರ್ತಿ ಹೇಳೋದಿಲ್ಲ ಅಂತ ಹೇಳಬೇಕೆ ಹೊರತು ಹೇಳೋದೇ ಇಲ್ಲ ಅಂತ ಹೇಳೋದು ಸರಿಯಲ್ಲ. ನಚ ಅವಯವತ್ವ ವಿರೋಧ. ಬ್ರಹ್ಮ ಜಿಜ್ಞಾಸೆ ಮಾಡಿ ಅಂತೀರಿ. ಬ್ರಹ್ಮ ಆನಂದದ ಪುಚ್ಛ. ಆದ್ದರಿಂದ ಯಾಕೆ ಜಿಜ್ಞಾಸೆ ಮಾಡಬೇಕು ಅಂದರೆ ದೇವರಿಗೇನಿಲ್ಲ, ಅವಯವ ಅವಯವಿ ಭೇದ ಇಲ್ಲ. ಅವಯವ ಅವಯವಿ ಅನ್ನೋ ಭೇದ ದೇವರಿಗಿಲ್ಲ. ನಚ ಬ್ರಹ್ಮೇಂದ್ರಮಗ್ನಿಂ ಜಗತಃ ಪ್ರತಿಷ್ಠಾಂ ದಿವ ಆತ್ಮಾನಂ ಸವಿತಾರಂ ಬೃಹಸ್ಪತಿಂ ಚತುರ್ಹೋತಾರಂ ಪ್ರದಿಶೋ ಅನುಕೃಪ್ತಂ ವಾಚೋ ವೀರ್ಯಂ ತಪಸಾ ಅನ್ವವಿಂದತೆ. ಬ್ರಹ್ಮ ಇದೆ ಅನೇಕ ಹೆಸರುಗಳಿವೆ. ಎಲ್ಲ ಹೆಸರು ಯಾರದ್ದಿದೋ? ದೇವ ಹೆಸರುಗಳೇ. ಇತ್ಯಾದಿ ಶಬ್ದನಾಮತ್ವ ವಿಷಯತ್ವ. ಇವೆಲ್ಲ ಶಬ್ದಗಳಿಗೂ ಕೂಡ ಪರಮಾತ್ಮನೇ ವಿಷಯ. ಶಬ್ದಾನ ಅನ್ಯ ಪರಮಾತ್ಮನಿಗೆ ಅನ್ಯ ವಿಷಯತ್ವ ಇಲ್ಲ. ಎಲ್ಲ ಶಬ್ದಗಳು ಯಾರನ್ನು ಹೇಳಿದರೂ ಸ್ವಲ್ಪ ಹೇಳುತ್ತೆ. ಪೂರ್ತಿ ಹೇಳೋದು ಮಾತ್ರ ಯಾರನ್ನ ಬಗ್ಗೆ? ದೇವ್ರ ಬಗ್ಗೆ. ಅಲ್ಲೂ ಪೂರ್ತಿ ಹೇಳೋ ಶಕ್ತಿ ಅದಕ್ಕಿಲ್ಲ. ಶಬ್ದಾನಾಂ ಅಚೇತನತ್ವ ಜೀವಾನ್ವಯ ವ್ಯತಿರೇಕಿತ್ವ ನಿತ್ಯತ್ವೇಷು ವಿದ್ಯಮಾನೇಷ್ವಪಿ ಭಗವದ್ವಿಷಯತ್ವಮೇವ ಅನನ್ಯಥಾ ಸಿದ್ಧಲಿಂಗೈ. ವ್ಯವಹಾರಕ್ಕೋಸ್ಕರ ನಾವು ಶಬ್ದಗಳನ್ನು ಬೇರೆ ಕಡೆ ಉಪಯೋಗಿಸ್ತೇವೆ, ಇಲ್ಲ ಅಂತಲ್ಲ. ಆದರೆ ನಿಜವಾದ ಅರ್ಥದಲ್ಲಿ ಶಬ್ದಗಳ ಸಾರ ಇರೋದ್ರಲ್ಲಿ ದೇವರಲ್ಲಿ ಹೊರತು ಬೇರೆ. ಅದು ಬಸ್ ದೂರ ಹೋಗ್ತಾನೆ ಇದೆ, ನಾವು ಬೇಕಾದ್ರೆ ಇಳಿದ್ಬಿಡ್ತೀವಿ ಅಷ್ಟೇ ಹೊರತು ಬಸ್ ನಿಲ್ಲೋದಿಲ್ಲ. ಅದರಿಂದ ಬಸ್ ಹೋಗೋದು ಹೋಗ್ತಾನೆ ಇರುತ್ತೆ. ನಮಗೆ ಸಾಕು ಇಳಿಸ್ಬಿಡ್ತೇವೆ ಅಷ್ಟೇ ಹೊರತು ಅದು ಬಸ್ ನಾವು ಇಳಿದ್ಬಿಟ್ಟು ಬಂದು ಹೋಗಬೇಡ ಅಂತ ಹೇಳಿದರೆ ಮತ್ತೆ ಹಚ್ಕೊಳ್ಳೋ ಇಲ್ಲ. ಅದಲ್ಲ, ಆ ಬಸ್ಸು ತನ್ನ ಪಾಡಿ ತಾನು ಹೋಗ್ತಾ ಇರ್ತದೆ ಗುರಿ ಮುಟ್ಟೋದಕ್ಕೆ. ಅದು ನಮ್ಮ ಪಾಡಿ ಎಷ್ಟು ಬೇಕಷ್ಟು ಉಪಯೋಗಿಸ್ಕೊಂಡಿದ್ದೇವೆ ಅಷ್ಟೇ ಹೊರತು ಏನಲ್ಲ. ಅದು ಬಸ್ಸಿನ ಮಿತಿ ಅಲ್ಲ, ನಮ್ಮ ಮಿತಿನೇ ಹೊರತು ಅದರ ಮಿತಿ ಅಲ್ಲ. ಅದು ಸಿದ್ಧಲಿಂಗೈ ತಾವಾನಸ್ಯ ಮಹಿಮಾ
ಮತ್ತೆ ಹೇಳ್ತಾರೆ ದೇವರ ಮಹಿಮೆ ಇಷ್ಟೆಲ್ಲ ಹೇಳ್ತಾರಲ್ಲ ಭಾರಿ ಜಾಸ್ತಿ ಅನಿಸಿದ್ರೆ ಜಾಸ್ತಿ ಅಲ್ಲ, ತುಂಬ ಕಡಿಮೆ ಹೇಳಿರೋ ಅಂತ ಹೇಳ್ತಾರೆ. ಆಕಾಶ ಎತ್ತರ ಬಾವು ಎಷ್ಟು ಕಟ್ಟಿಬಿಟ್ಟಿದ್ದಾರೆ, ಆಮೇಲೆ ನೋಡಿದ್ರೆ ಏನು ಇಲ್ಲೇ ಇಲ್ಲ. ಅದು ಪ್ಲಾನ್ ನೋಡಿದಾಗ ಏನಾಗುತ್ತೆ ಅವ್ರ ಅವಸ್ಥೆ? ಫ್ಲ್ಯಾಟ್. ಮೊದಲು ಪ್ಲಾಟು ಆಮೇಲೆ ಫ್ಲ್ಯಾಟ್, ಅಷ್ಟೇ, ಏನು ಉಪಯೋಗ ಇಲ್ಲ. ಈ ಕಡೆಯಿಂದ ನೋಡಿದ್ರೆ ಭಾರಿ ಎತ್ತರ ಕಾಣಿಸುತ್ತೆ, ಆ ಕಡೆಯಿಂದ ನೋಡಿದ್ರೆ ಗ್ರೌಂಡ್ ಲೆವೆಲ್ ಕಾಣಿಸುತ್ತೆ. ಆದ್ದರಿಂದ ದೇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಎಷ್ಟದು ಏನು ಹೇಳೇ ಇಲ್ಲ ನಾವು. ಅದು ಒಂದು ಇಂಚುದ್ದು ಎತ್ತರ ಕಾಣೋದಿಲ್ಲ. ಪ್ಲೇಟಲ್ಲಿ ಹೋಗ್ಬೇಕಾದ್ರೆ ನೋಡ್ತಿರ್ತೀರ ಅವ್ರು, ಪ್ಲೇನಲ್ಲಿ ಹೋಗ್ಬೇಕಾದ್ರೆ ಏನು ಗೆರೆ, ಒಂದು ಗೆರೆ ಕಂಡಕ್ಕೆ ಕಾಣುತ್ತೆ, ಕೆಲಸುತ್ತೆ, ಅದು ಕಾಣೋದಿಲ್ಲ. ನದಿಗಳು, ದೊಡ್ಡ ದೊಡ್ಡ ನದಿಗಳೆಲ್ಲ ಒಂದು ಗೆರೆ ಕಂಡಕ್ಕೆ ಕಾಣೋದು. ಬೆಟ್ಟಗಳೆಲ್ಲ ಗೊತ್ತು ಕೂಡ ಆಗಲ್ಲ, ನದಿ ಅಷ್ಟಿಷ್ಟು ಸಾರು ಮಾಡೋದು ಗೊತ್ತು ಕೂಡ ಆಗಲ್ಲ, ಪೂರ್ತಿ ಗ್ರೌಂಡ್ ಲೆವೆಲ್ ಇದ್ದಾಗಿರುತ್ತೆ. ಎಷ್ಟು ಎತ್ತರ ಬೇಕಾದ್ರೂ ಇರಲಿ ಅಷ್ಟೇ. ಆದ್ದರಿಂದ ಯಾವ ಶಬ್ದನೂ ಪೂರ್ತಿ ಹೇಳೋದಿಲ್ಲ ಅನ್ನೋದಕ್ಕೆ ಅದು ದೃಷ್ಟಾಂತ. ಪ್ಲಾನ ನೋಡಿದರೆ ಪೂರ್ತಿ ಹೇಳೋದಿಲ್ಲ, ಇಲ್ಲ ಅಂತಾರೆ, ಏನೋದು ಕಾಣುತ್ತೆ ಅಷ್ಟೇ. ಆದರೆ ಎಲಿವೇಶನ್ ನೋಡಿಬಿಟ್ಟು ಭಾರಿ ಹೇಳಿದಾಗ ಕಾಣಿಸುತ್ತೆ. ಅಲ್ಲ, ಏತಾವಾನಸ್ಯ ಮಹಿಮಾ ಅಥೋ ಜಾಯಾಂಶ ಪುರುಷ, ಅದಕ್ಕಿಂತ ಭಾರಿ ಮೇಲಿದ್ದಾನೆ ಪರಮಾತ್ಮ. ಇತ್ಯಾದಿ ಶಬ್ದ ಸಹಿತ ಲಿಂಗ ಇಶ್ಚ. ಶಬ್ದ ಲಿಂಗ ಅಂದರೆ ಯುಕ್ತಿ, ಶಬ್ದ ಅಂದರೆ ಆಗಮ, ಅದ್ರ ಜೊತೆಗೆ ಪ್ರತ್ಯಕ್ಷದಿಂದ ನಾವು ಸಾಕ್ಷಿ ಪ್ರತ್ಯಕ್ಷ ಬೇಸ್ ಮಾಡ್ಕೊಂಡು ಅರ್ಥ ಮಾಡ್ಕೋಬೇಕು. ಪ್ರತಿ ಸತ್ಯನೂ 3 ಪ್ರಮಾಣನೇ ಕೆಲಸ ಮಾಡಬೇಕು, ಇಲ್ದವ್ರು ಪರ್ಫೆಕ್ಷನ್ ಬರೋದಿಲ್ಲ. ಅವನು ಸಾಕ್ಷಿನೇ ಇಲ್ಲ, ಏನು ಯಾವ ಇಂದ್ರಿಯನೂ ವರ್ಕ್ ಮಾಡೋದಿಲ್ಲ ಅಂತ ಅರ್ಥ. ಸಾಕ್ಷಿ ಬೇಕು, ಮನಸ್ಸು ಬೇಕು, ಗೊತ್ತಾಯ್ತು. ಈಗ ಆ ಕಡೆಯಿಂದ ದೇವರ ಅನುಗ್ರಹ ಬೇಕು. ಇಷ್ಟು ಹೇಳಿ ಸಂದಿಗ್ಧ ಶ್ರುತಿಲಿಂಗ ಲಿಂಗಾಭ್ಯಾಂ ಉಕ್ತಾಭ್ಯಾಮಪಿ ಅಸಂದಿಗ್ಧಯೋ ಕೇವಲಯೋ ರೇವ ಬಲವತ್ವಂ. ಒಂದು ವಿಶೇಷ ಅಂದರೆ ಪೂರ್ವಪಕ್ಷಿ ಏನಕ್ಕೆ ಅವನು ಕೂಡ ಏನು ಮಾಡ್ತಾನೆ, ಶ್ರುತಿ ಹೇಳ್ತಾನೆ, ಯುಕ್ತಿನೂ ಕೊಡ್ತಾನೆ. ಆದರೆ ಸಂದಿಗ್ಧ ಅವು, ನಾವು ಕೊಡೋದೆಲ್ಲ ಏನಾಗಿರಬೇಕು? ಅಸಂದಿಗ್ಧ. ಅಸಂದಿಗ್ಧ ಅನ್ಯಾಂಬಿಗ್ಯಸ್. ಆಂಬಿಗ್ಯೂಟಿ ಇದ್ದರೆ ಅದಕ್ಕೇನಿಲ್ಲ, ಅದಕ್ಕೆ ನಿರ್ಣಯ ಆಗೋದಿಲ್ಲ. ಸೊ ಪೂರ್ವಪಕ್ಷಿ ಕೇಳೋದೆಲ್ಲ ಆಂಬಿಗ್ಯಸ್ ಆಗಿರೋದೇ ಹೊರತು ಇದೆಲ್ಲ ಏನಲ್ಲ, ನಿರ್ಣಯಾತ್ಮಕವಾದದ್ದಲ್ಲ. ಆದ್ದರಿಂದ ಸಿದ್ಧಾಂತದಲ್ಲಿ ಕೂಡ ಯುಕ್ತಿ ಇಬ್ಬರು ಡೆಕಾರ್ಡ್ ಇಬ್ಬರು ಕೊಟ್ಟಿದ್ದಾರೆ ನನ್ನ ಮನೆ ಅಂತ ಹೇಳೋದಕ್ಕೋಸ್ಕರ. ಅವನು ಕೊಟ್ಟಿದ್ದೆಲ್ಲ ಎಂಥದ್ದದು, ಯಾವುದು ನಿರ್ಣಾಯಕಲ್ಲ, ಡೆಸಿಸಿವ್ ಆದ ಆರ್ಗ್ಯುಮೆಂಟ್ ಯಾವುದೂ ಕೊಟ್ಟಿಲ್ಲ. ಅದು ಡೆಸಿಸಿವ್ ಅಲ್ಲ, ಅದು ಗೊತ್ತಾ. ಡೆಸಿಸಿವ್ ಆಗೋದು ಯಾವುದು? ವ್ಯಾಲಿಡ್ ಡಾಕ್ಯುಮೆಂಟ್ ಮಾತ್ರ. ಆದ್ದರಿಂದ ನಾವು ಕೊಡೋದೆಲ್ಲ ವ್ಯಾಲಿಡ್ ಇದೆ. ವ್ಯಾಲಿಡ್ ಡಾಕ್ಯುಮೆಂಟು, ವ್ಯಾಲಿಡ್ ಆರ್ಗ್ಯುಮೆಂಟು ಎರಡೂ ಸರಿ ಇರಬೇಕು. ಬಲವತ್ ವ್ಯಾಲಿಡ್ ನಿರವಕಾಶ ಬೇಕಷ್ಟು ಅರ್ಥ ಮಾಡೋದು, ಅದು ಅಪ್ರಮಾಣ ಆಗೋದಿಲ್ಲ, ಅರ್ಥ ಬೇರೆ ಮಾಡಬೇಕಷ್ಟೆ. ಅಸಂದಿಗ್ಧಯೋ ಕೇವಲಯೋರ್, ಇವೆಲ್ಲ ಯುಕ್ತಿಗಳು. ಸಂದಿಗ್ಧ ಅಸಂದಿಗ್ಧಯೋ ಕೇವಲಯೋರೇವ ಬಲವತ್ವ. ಸಂದಿಗ್ಧವಾದ ಯುಕ್ತಿ ಮತ್ತು ವಾಕ್ಯಗಳಿಗಿಂತ ಕೇವಲ ಅಂದ್ರೇನು, ನಿರವಕಾಶವಾದಂತಹ ಯುಕ್ತಿ ಮತ್ತು ಆಗಮಗಳು ಅತ್ಯಂತ ನಿರ್ಣಾಯಕ ಹೊರತು ಉಳಿದ ನಿರ್ಣಾಯಕ ಅಲ್ಲ. ಇವೆಲ್ಲ ಮೊದಲೇ ಹೇಳಿದಂತೆ ನಿತ್ಯ ಜೀವನಕ್ಕೂ ಬೇಕು ಇವೆಲ್ಲ ಕೂಡ. ಅರ್ಥ ಆಯ್ತಾ? ಬರೀ ಶಾಸ್ತ್ರ ಓದೋದಕ್ಕೆ ಆ ವಿಚಾರಕ್ಕಲ್ಲ, ನಿತ್ಯದಲ್ಲೂ ಅಷ್ಟೇ. ಯಾರು ಹೇಳ್ತಾರೆ ಅಷ್ಟೊತ್ತಿಗೆ ಇಷ್ಟ ಸರಿಯಾಗಿ ಹೇಳು ಅಂತ ಹೇಳ್ತಾರೆ, ಸರಿಯಾಗಿ ಹೇಳು. ಸುಮ್ಮನೆ ಹೇಳಿದ್ರೆ ಸುಮ್ಮನೆ ಇರ್ತಾರೆ. ಅರ್ಜೆಂಟ್ ಕೆಲಸ ಇದ್ದಾಗ ಕರೆಕ್ಟ್ ಹೇಳು, 10:15 11ಕ್ಕೆ ಬಸ್ ಹೇಳು ಅಂತ ಕೇಳ್ತಾರೆ. ಯಾಕೆ ಕೆಲಸ ಆಗಲೇಬೇಕಾಗಿದೆ. ತೊಗೊಳ್ಳೋನು ಕೇಳೋ ರೀತಿಯೇ ಬೇರೆ. ಪದಾರ್ಥನ ಇದೆಷ್ಟಾಗುತ್ತೆ ಅಂತ ಕೇಳ್ತಾರೆ. ಅವ್ನು ಸುಮ್ಮನೆ ಬಿಡ್ತಾರೆ. ಅವ್ರು ಕೇಳಿದ್ರೆ ಹೋಗ್ತಾರೆ ಇರ್ತಾರೆ. ತೊಗೊಳ್ಬೇಕು ಅಂತ ಏನು ಮಾಡ್ತಾನೆ ಅವನೀಗ? ಕೊಡೋದು ಹೇಳು ಅಂತಾರೆ. ಹೇಳಿದ್ದಾಯ್ತು ಈಗ ಕೊಡೋದು ಹೇಳು ಅಂತಾರೆ. ಆಮೇಲೆ ನಾಳೆ ಹೇಳ್ತೀನಿ ಅದು ಕೊಡ್ತೀಯ ಅಂತ ಹೇಳ್ತಾರೆ. 3 ಸ್ಟೇಜಲ್ಲಿ ಮಾತಾಡ್ತಾರೆ. ಯಾಕೆ ಬೇಕಾಗಿದೆ, ಇಲ್ಲದೆ ಹೋದರೆ ಬೇಕಾಗಿರೋದಿಲ್ಲ. ಇದೆಲ್ಲ ಕಾಮನ್ ಸೆನ್ಸ್ಗೂ ಉಪಯೋಗಿಸಿದರೆ ನಿತ್ಯ ಜೀವ ನಮ್ಮ ಶಾಸ್ತ್ರ ಓದೋದ್ರಿಂದ 2 ಬೆನಿಫಿಟ್ಟು. ಶಾಸ್ತ್ರಜ್ಞಾನ ಬರೋದು, ದೇವರ ದರ್ಶನ, ಅದು ಒಂದು ಭಾಗ. ಇನ್ನೊಂದು ಭಾಗ ನಿತ್ಯ ಜೀವನದಲ್ಲೂ ಕೂಡ ಏನಾಗ್ತಾನೋ ಅವನು ಒಂಥರ ಶಿಸ್ತು ಬರುತ್ತದೆ, ಒಂಥರ ಥಿಂಕಿಂಗ್ ಪ್ರೋಸೆಸ್ನಲ್ಲೇ ಕ್ಲಾರಿಟಿ ಸಿಗುತ್ತೆ. ಆದ್ದರಿಂದ ಉಳಿದವರಿಗಿಂತ ಮುಂದಿರ್ತಾನೆ ಅವಾಗ. ಅರ್ಥ ಆಯ್ತಾಗ? ವೇದಾಂತ ಓದಿದವರೆಲ್ಲ ಬೇರೆ ಎಲ್ಲ ಅದು ಓದದೇ ಇದ್ದ ವಿದ್ಯಾರ್ಥಿಗಳಿಗಿಂತ ಸಹಜವಾಗಿ ಹೇಗಿರ್ತಾರೆ ಅವರು. ಇವತ್ತು ಪ್ಲೇನ್ ಎಷ್ಟು ಸ್ಲೋ ಹೋದರೂ ಕೂಡ ಈ ಕಾರ್ಗಿಂತ ಫಾಸ್ಟ್, ಅದು ರನ್ವೇ ಹೋಗುತ್ತಲ್ಲ ಮೊದಲದು, ಆ ಸ್ಪೀಡಲ್ಲಿ ಹೋಗ್ಬಿಟ್ರೆ ಅಷ್ಟೇ ಓದು ಸಾಕು, ಹೋಗಿಬಿಡ್ತಾರೆ. ಮೇಲೆ ಹೋಗ್ಬೇಕು, ನಿರ್ವಾಹ ಇಲ್ಲ, ಅಡ್ಡ ಬರುತ್ತೆ, ಹೋಗ್ಬೇಕು ಬರ್ತಿದ್ದು. ಆ ಸ್ಪೀಡ್ ಸಾಕು ನಮಗೆ. ಆ ಸ್ಪೀಡಲ್ಲಿ ಎಷ್ಟೋ ಫಾಸ್ಟಾಗಿ ಹೋಗ್ಬಿಡ್ಬೋದು. ಆ ಸ್ಪೀಡ್ ಒಳ್ಳೆ ರೋಡ್ ಇರಬೇಕು, ಅದೆಲ್ಲ ಬೇಕು, ಸರಿ. ಬಟ್ ಕೆಪಾಸಿಟಿ ಅದಕ್ಕಿದೆ, ಹೋಗೋ ದಾರಿ ಸರಿ ಇರೋದು ಅಷ್ಟೇ. ಆ ಹಿನ್ನೆಲೆಯಲ್ಲಿ ಸರಿಯಾಗಿ ಯೋಚನೆ ಮಾಡಿ. ಅದಕ್ಕೆ ದೇವರು ಮನುಷ್ಯರ ಅವತಾರ ಮಾಡಿದಾಗ ಹೇಗೆ ನಡ್ಕೋತಾನೆ ಅಂದರೆ, ಪ್ಲೇನು ಇದರಲ್ಲಿ ಹೋದಾಗ ರೋಡಲ್ಲಿ ಹೋದಾಗ ಹೋಗ್ತಾರೆ ಅಷ್ಟೇ. ದುಡ್ದವ್ರಿಗೆ ತೋರ್ಸೋಕ್ಕೋಸ್ಕರ ಕೆಪಾಸಿಟಿ ಅಷ್ಟೆಲ್ಲ ಇರೋದು. ಎಷ್ಟಿದೆ? ಬೇಕಾದಷ್ಟಿದೆ, ತೋರಿಸಲ್ಲ ಅಷ್ಟೇ. ತೋರಿಸಿದ್ರೆ ಉಳಿದವ್ರಿಗೆ ಪಂಜಿತ ಆಗುತ್ತೆ. ಅದಕ್ಕೂ ಬರೀ ದೇವರಿಗೆ ಪಂಜಿತ ಇಲ್ಲ, ಉಳಿದವ್ರಿಗೆ ಪಂಜಿತ ಆಗುತ್ತೆ ಅಷ್ಟೇ. ನಾನು ಅರ್ಥ ಮಾಡಿಕೊಂಡ್ರೆ ಅದನ್ನೆಲ್ಲ ಕರಿಬೇಕು. ಮಾತಾಡ್ಬೇಕಾದ್ರೆ ಆಂಬಿಗ್ಯೂಟಿ ಇಲ್ಲದಂತೆ ಮಾತಾಡೋದು ಅಭ್ಯಾಸ ಮಾಡಬೇಕು. ಇಲ್ಲದವ್ರು ಮಾತಾಡಲಿಕ್ಕೆ ಹೋಗಬಾರ್ದು. ಕ್ಲಾರಿಟಿ ಇಲ್ಲ, ಸುಮ್ಮನೆ ಕೂತು ಬಿಡಬೇಕು. ಅದು ಜಾಡ್ತಾನ ಏನೋ ಹೇಳ್ಕೊಂಡು ಕನ್ಫ್ಯೂಸ್ ಮಾಡೋದ್ರಿಂದ ವೇಸ್ಟ್ ಆಫ್ ಟೈಮ್ ಅಷ್ಟೇ, ಉಪಯೋಗ ಇಲ್ಲ.
ಸೊ ಆಂಬಿಗ್ಯೂಟಿ ಇದ್ದರೆ ಅಲ್ಲಿ ತಿಳುವಳಿಕೆ ಕಡಿಮೆ ಇದೆ ಅಂತ ಅರ್ಥ. ಆಂಬಿಗ್ಯೂಟಿ ಯಾವಾಗ ಬರುತ್ತೋ ಅಲ್ಲಿ ಏನಿರುತ್ತೆ, ಕ್ಲಾರಿಟಿ ಇದೆ ಅಂತ ಅರ್ಥ. ಇದು ಎಲ್ಲ ಕಡೆ ತೋರಿಸ್ಬೇಕು. ಶಾಸ್ತ್ರ ಓದಲ್ಲಿ ನಮ್ಗೆ ಆಗ್ತಿರೋ ದೊಡ್ಡ ತಪ್ಪೇನು ಗೊತ್ತಾ, ಅದು ಅಷ್ಟಕ್ಕೆ ಇದಿಷ್ಟಕ್ಕೆ ಅಪ್ಲೈ ಮಾಡೋದೇ ಇಲ್ಲ. ಆದ್ದರಿಂದ ಬರೀ ಗಲಾಟೆಗಳು. ಇನ್ಫ್ಯಾಕ್ಟ್ ಗಲಾಟೆ ಶಾಸ್ತ್ರ ಓದೋರು ಬರಬಾರ್ದು. ಯಾಕೆ ಗೊತ್ತಿರೋದಿಲ್ಲ. ಜಡ್ಜಸ್ಗೆ ಸಂಶಯ ಬಂದರೆ ಅರ್ಥ, ಅದಕ್ಕೆ ಉಪಯೋಗ ಇಲ್ಲ. ಇವರಿಗೆ ಬಂದರೆ ಸರಿ. ಶಾಸ್ತ್ರ ಓದೋರು ಕೂಡ ನಮಗಿಂತ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ ಅಂದರೆ ಏನರ್ಥ, ಅದಕ್ಕೆ ಓದಿಗೆ ಬೆಲೆ ಇಲ್ಲ ಅಂತಾಗುತ್ತೆ, ಅಥವಾ ಓದೇ ಇಲ್ಲ ಅಂತಾಗುತ್ತೆ. ನಚ ಅನನ್ಯಥಾ ಸಿದ್ಧತ್ವ ಅನ್ಯತ್ರ ಶ್ರುತಿಲಿಂಗಾದೇಹೇ. ಅನನ್ಯಥಾ ಸಿದ್ಧ ಅಂದ್ರೆ ಏನು? ಅನ್ಯಥಾ ಸಿದ್ಧ ಅಂದರೆ ಬೇರೆಯದೂ ಆಗಬಹುದು. ಅನನ್ಯಥಾ ಸಿದ್ಧ ಅಂದರೆ ಅದೇ ಆಗಬೇಕು. ಅದಕ್ಕೇನಂತ ಕರೀತಾರೆ? ಅದು ನಿರ್ಣಾಯಕವಾದ. ಅನನ್ಯಥಾ ಸಿದ್ಧ ನಿರ್ಣಾಯಕವಾದ ಅಂತ. ಇವತ್ತು ಮನೆ ನಂಬರ್ ಇದೆಯಲ್ಲ, ಅದು ಅಲ್ಟಿಮೇಟ್. ಅದು ಕೊನೆಗೆ ಬರ್ಬೇಕಾದ್ರೆ ಎಲ್ಲಿ ಬರ್ತಾರೆ ಹುಡ್ಕೊಂಡವನು, ಊರ ಹೆಸರು ಬಂತು, ಎಕ್ಸ್ಟೆನ್ಷನ್ ಹೆಸರು ಬಂತು, ಬೀದಿ ಹೆಸರು ಬಂತು, ಮನೆ ಹೆಸರು ಬಂತು. ಅಲ್ಲಿ ಆ ಸ್ಟೇಜಲ್ಲಿ ಅವನಿಗೆ ಮುಟ್ಟಬೇಕದು. ಆ ನಂಬರ್ ಇನ್ನೊಬ್ರಿಗೆ ಕೊಟ್ಟರೆ ನಂಬರೇ ಅಲ್ಲ ಅದು. ಅದು ಡೆಸಿವ್ ಆಯಿತು. ಆ ರೀತಿ ಮಾತಾಡಬೇಕೆ ಹೊರತು ಬೇರೆ ರೀತಿ ಅಲ್ಲ. ಅನ್ಯಥಾ ಅನ್ಯಗತ ಲಿಂಗಾದೀನಾಮಪಿ ತದ್ಗ ಭಗವದಪೇಕ್ಷೆಯ ಯುಕ್ತೇ. ನಚ ಅನನ್ಯಥಾ ಸಿದ್ಧಂ ಅನ್ಯತ್ರ ಶ್ರುತಿಲಿಂಗಾದೇ. ಶ್ರುತಿಲಿಂಗಾದಗಳಿಗೆ ಅನನ್ಯಥಾ ಸಿದ್ಧತ್ವ ನೀನು ಹೇಳಿದ್ದಕ್ಕಿಲ್ಲ, ನಾವು ಹೇಳಿದ್ದಕ್ಕಿದೆ. ಇದೆಲ್ಲ ಯಾವುದಕ್ಕೆ? ಉಳಿದ ಎಲ್ಲ ಅಧಿಕಾರಗಳ ಸಮರಿ. ಕೆಲವು ತೋರಿ ಉಳಿದಕ್ಕೆಲ್ಲ ಹೇಳಿ. ಇದನ್ನು ಯೋಚನೆ ಮಾಡಿ ಸಾಕು. ಲಿಂಗ ಯುಕ್ತಿ, ಆಗಮ ಶಾಸ್ತ್ರ ಎರಡು ನೋಡ್ಕೊಂಡು ಮಾತಾಡಿದರೆ ಉಳಿದೆಲ್ಲ ಅಧಿಕರಣ ಅರ್ಥ ಆಯಿತು ಅಂತ ಅರ್ಥ. ನಾ ಚ ಅನ್ಯಥಾ ಸಿದ್ಧತ್ವಂ ಅನ್ಯತ್ರ ಅಂದರೆ ಪೂರ್ವಪಕ್ಷಿಗೆ ಅಂತ ಅರ್ಥ. ಶ್ರುತಿಲಿಂಗಾದೇಹಿ. ಆದರೆ ಅನ್ಯಗತ ಲಿಂಗಾದೀನಾಮಪಿ ತದ್ಗ ಭಗವದಪೇಕ್ಷೆಯ ಯುಕ್ತೇ. ಆದರೆ ನೀವು ಎಷ್ಟೇ ಯುಕ್ತಿ ಕೊಟ್ಟರು ಕೂಡ ನಾವು ಕೊಡೋ ಯುಕ್ತಿ ದೇವರಿಗೆ ಅಪ್ಲೈ ಮಾಡೋದಕ್ಕೆ ಸಮಸ್ಯೆನೇ ಬರೋದಿಲ್ಲ. ಬೇರೆಯವ್ರನ್ನ ಮಾಡೋದಕ್ಕೆ ಸಮಸ್ಯೆ ಇದೆ. ಇವತ್ತು ಎಷ್ಟೆತ್ರ ಕಟ್ಟಬೇಕು ಅಂತ ಪಕ್ಕದಲ್ಲಿ ಯೋಚನೆ ಮಾಡ್ಬೋದು. ಆಕಾಶ ಎತ್ತರ ಅಂದರೆ ನಾವು ನಿಲ್ಲಿಸ್ಬೇಕಷ್ಟೇ ಹೊರತು ಅದಕ್ಕೆ ಲಿಮಿಟೇ ಇರೋದಿಲ್ಲ. ಆ ಅರ್ಥದಲ್ಲಿ ತಿಳ್ಕೊಟ್ರೆ ಸಮಸ್ಯೆ ಬರೋದಿಲ್ಲ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರಾನುವ್ಯಾಖ್ಯಾನ ನ್ಯಾಯವಿವರಣೆ ಪ್ರಥಮಾಧ್ಯಾಯಸ್ಯ ಪ್ರಥಮ ಪಾದ. ದ್ವಿತೀಯ ಪಾದದಲ್ಲಿ ಏನು ಹೇಳ್ತಾರೆ? ಬಹುಲಿಂಗ ಸಹಿತ ಶ್ರುತೇರಪಿ ಸಾವಕಾಶಾಯ ನಿರವಕಾಶ ಶ್ರುತ್ಯಾದೀನಾಮೇ ಬಲವತ್ವ. ಎಷ್ಟೇ ಯುಕ್ತಿಗಳಿದ್ದರೂ ಕೂಡ ಅವು ಸಾವಕಾಶವಾಗಿದ್ದರೆ ನಿರವಕಾಶವಾದ ಶ್ರುತಿ ಒಂದು ಸಾಕದು. ಆರ್ಗ್ಯುಮೆಂಟೇ ಕೊಡಬೇಕಾಗಿಲ್ಲ, ಅಷ್ಟು ಸ್ಪಷ್ಟ ಇರುತ್ತೆ. ಬಹುಲಿಂಗ ಸಹಿತ ಶ್ರುತೇ, ಅವನು ಶ್ರುತಿ ಕೋಟ್ ಮಾಡ್ತಾನೆ, ಬಹಳಷ್ಟು ಯುಕ್ತಿನೂ ಕೊಟ್ಟಿದ್ದಾನೆ, ಆದರೆ ಸಾವಕಾಶ ಆಗಿದೆ, ಏನೂ ಉಪಯೋಗ ಇಲ್ಲ. ಅದು ನಮಗೆ ಸಾವಕಾಶ ಅನ್ನೋ ಅರ್ಥ ಕನ್ನಡದಲ್ಲಿ ಯಾವ ಅರ್ಥದಲ್ಲಿ ಉಪಯೋಗಿಸ್ತಾರೆ? ನಿಧಾನ, ಸಾವಕಾಶವೇ ಬರ್ತಾರೆ ಅಲ್ಲ. ಇಲ್ಲಿ ಹಾಗಲ್ಲ. ಅವಕಾಶ ಬೇರೆ ಅರ್ಥಕ್ಕೆ ಅವಕಾಶ ಇದ್ದರೆ ಸಾವಕಾಶ, ಬೇರೆ ಅರ್ಥ ಅವಕಾಶ ಇಲ್ಲದೆ ಹೋದರೆ ನಿರವಕಾಶ. ಆ ರೀತಿ ಇರಬೇಕು. ಅನ್ಯಗತ ಲಿಂಗಾದೀನಾಮಪಿ ತದ್ಗ ಭಗವದಪೇಕ್ಷೆಯ ಯುಕ್ತೇ. ಅದಾದ ಮೇಲೆ ಸಾವಕಾಶ ಶ್ರುತ್ಯಾದೀನಾಮೇ ಬಲವತ್ವ. ಬಹವೋ ಹಿ ಅತ್ರ ಆದಿತ್ಯ ಶಬ್ದ, ಆದಿತ್ಯನ ಬಗ್ಗೆ ಹೇಳಬೇಕಾಗಿದೆ. ಕ್ಷಿತ್ಯಾದಿಷು ಮುಕ್ತ ಆದಿತ್ಯೆ ಅನುಕ್ತಿ ಇತಿ ಇತ್ಯಾದಿ ಲಿಂಗಂಚ ತಥಾಪಿ ನಿರವಕಾಶ ಏತಮೇವ ಇತಿ ಅವಧಾರಣಾದಯ. ನಿರವಕಾಶ ಅಂದ್ರೇನೋ ಇದೇ ಅಂತ ನಿರ್ಣಯ ಮಾಡಿದ್ದೆಲ್ಲ ಏನೋ ನಿರವಕಾಶವಾದ. ಇದು ಆಗ್ಬೋದು ಅಂದರೆ ಏನಾಗುತ್ತೆ ಅಲ್ಲಿಗೆ? ಸಾಕು, ಇದು ಆಗ್ಬೋದು, ಅದು ಆಗ್ಬೋದು, ಉತ್ತರ ಆಗಲಿಲ್ಲ. ಆದರೆ ಇದು ಮಾತ್ರ ನಿಶ್ಚಿತ ಆಗಬೇಕು. ತಥಾಪಿ ನಿರವಕಾಶ ಏತಮೇವ ಇತಿ ಅವಧಾರಣಾದಯ. ಏತಮ್ ಅಂದ್ರೇನು? ಪರಮಾತ್ಮನನ್ನೇ ಹೇಳ್ತಾ ಇದೆ ಹೊರತು ಬೇರೆಯನ್ನು ಹೇಳ್ತಾ ಇಲ್ಲ. ಕ್ಷಿತ್ಯಾದಿಷು ಮುಕ್ತ ಆದಿತ್ಯ ಅನುಕ್ತರಿತ್ಯಾದಿ ಲಿಂಗಂಚ, ಅವನು ಹೇಳೋದಕ್ಕೆ ದೋಷ ಬರುತ್ತೆ. ಸಂದಿಗ್ಧ ಶ್ರುತಿಲಿಂಗಾಭ್ಯಾಂ ನಿಶ್ಚಿತ ಲಿಂಗ ಪ್ರಕರಣ ಯೋರೇವ ಬಲವತ್ವ. ಸಂದಿಗ್ಧ ಶ್ರುತಿ ಲಿಂಗಂ ಚ ಅದಿತಿ ಶಬ್ದೋದಿತತ್ವಂಚ, ಅದು ಅತೃತ್ವಾಧಿಕರಣ ಅಂತ ಬರುತ್ತೆ. ಸಕಲವನ್ನು ನಾಶ ಮಾಡೋದು ಯಾರು? ಪ್ರಳಯ ಯಾರು ಮಾಡ್ತಾರೆ ಅಂತ ಪ್ರಶ್ನೆ. ಅದಿತಿ ಅಂತ ಹೇಳಿ ಅತೃತ್ವ, ಅದಿತೇಹೆ ಅಂತ ಹೇಳ್ಬಿಟ್ಟು, ಅದಿತಿ ಅಂತ ಒಬ್ಬಳಿದ್ದಾಳೆ ಮಾಡ್ತಾಳೆ, ಅದಕ್ಕೆ ಹೇಳ್ತಾರೆ ಅದಿತಿ ಎಂಬುದು ದೇವರೌದು ಅಲ್ಲ ಹೇಳು. ದೇವರು ಅಂತ ಹೇಳಿದರೆ ಸರಿ, ಬೇರೆಯವ್ರು ಯಾವುದೇ ಶಕ್ತಿ ಎಲ್ಲಿನ ಬರ, ಎಲ್ಲವನ್ನು ತಾನು ಬಿಟ್ಟು ದೇವರನ್ನು ಬಿಡ್ತೀಯೋ ಆಕೆಯನ್ನು ಬಿಡ್ತೀಯೋ ನೀನೀಗ ಫಸ್ಟು, ಗೊತ್ತಾಯ್ತಾ? ಆದ್ದರಿಂದ ಅದಿತಿ ಶಬ್ದ ಸಾವಕಾಶವಾಗುತ್ತೆ ಎಷ್ಟೇ ಹೇಳಿದ್ರು ಕೂಡ. ಯಾಕೆ? ಸ್ವಲ್ಪ ತಿಂದ ಅಂದರೆ ಬೇಕಾದ ಅರ್ಥ ಆಗ್ಬೋದು. ಇವತ್ತು ಇಷ್ಟು ಖಾಲಿ ಆಯಿತು ಅಂದರೆ 100 ಜನ ಊಟ ಮಾಡಿರಬೇಕು ಅಂತ ಅರ್ಥ. ಒಬ್ಬರಿಗೆಲ್ಲ 100 ಎಲೆ ತರ್ತಾರೆ ಯಾರು, ಆದ್ದರಿಂದ ಸರಿಯಲ್ಲ. ಸಂದಿಗ್ಧ ಶ್ರುತಿಲಿಂಗಾನಾಂ ನಿಶ್ಚಿತ ಲಿಂಗ ಪ್ರಕರಣಯೋರೇವ ಬಲವತ್ವ. ನಿಶ್ಚಿತ ಲಿಂಗ, ನಿಶ್ಚಿತ ಪ್ರಕರಣ. ಪ್ರಕರಣ ಯಾವುದು ನೋಡಬೇಕು. ಶ್ವೇತಕೇತು ಬಂದ,
ಪ್ರಕರಣ ನೋಡ್ಬೇಕಲ್ಲಿ ಅತೇನಾಗಿ ಬಂದಿದ್ದಾನೆ, ನಾನು ಭಾರಿ ಓದಿದ್ದೇನೆ, ನಾನೀಗ ಹೈಯೆಸ್ಟ್ ಅಂತ ತಿಳ್ಕೊಂಡು ಬಂದ, ಅವನಿಗೆ ಶಾಂತಿ ಮುಟ್ಟು ಮಾಡಬೇಕಾಗಿದೆ. ಅವ್ರು ಏನು ಮಾಡ್ತಾರೆ, ಅವ್ರೀಗ ತತ್ವಮಸಿ ಅಂತ ಹೇಳಿದ್ರು. ತತ್ವಮಸಿ ಅಂತ ಹೇಳ್ಬಿಟ್ಟು ನೀನೇ ಅಂತ ಹೇಳಿಬಿಟ್ರೆ ಏನಾಗ್ತಿತ್ತು, ಅಹಂಕಾರ ಕನ್ಫರ್ಮ್ ಆಗಿಬಿಡೋದು. ನಾನು ಅನ್ಕೊಂಡಾಗ ಆಯಿತು ಅಂತಿದ್ದ. ನೀನು ಅಲ್ಲ ಅಂತ ಹೇಳಿದಾಗ ಏನಾಯಿತು, ಪ್ರಕರಣ. ಆ ಪ್ರಕರಣದಲ್ಲಿ ದೊಡ್ಡವನು ಅಂತ ಹೇಳಿದ್ರೆ ಅಹಂಕಾರ ಹೋಗುತ್ತೋ, ಚಿಕ್ಕವನ ಅಹಂಕಾರ ಹೋಗುತ್ತೋ, ಅರ್ಥಾತ್ ನೀನು ಅವನಲ್ಲ, ಅವ ಸರಿ ಹೋಯ್ತು. ನೀನು ಮ್ಯಾನೇಜರ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಬೈತಾರಲ್ಲ, ಹಾಗೆ ಆ ರೀತಿಯಲ್ಲಿ ಬಲವಂತರು. ಸಂದಿಗ್ಧ ಶ್ರುತಿರ್ಲಿಂಗಂ ಚಾದಿತೆ ದ್ವಿವಚನ. ಅದಕ್ಕೆ ಅತೃತ್ವ ಯಾರಲ್ಲಿ ಬಂತೀಗ, ಅತೃತ್ವ ಪ್ರಳಯ ಕರ್ತೃತ್ವ. ಇದರಲ್ಲಿ ಪ್ರಶ್ನೆಗಳು ಏನಿದೆ ಅಂದರೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ 8 ದೇವ್ರು ಮಾಡ್ತಾನೆ ಅಂತ ಹೇಳ್ತೀರಿ. ಇದರಲ್ಲಿ ಒಂದನ್ನು ದೇವ್ರು ಮಾಡೋದಿಲ್ಲ ಅಂದರೂ ದೇವರಾಗೋದಿಲ್ಲ. ಅದನ್ನು ತೋರಿಸ್ಬೇಕು ನಾವೀಗ. ಎಲ್ಲ ತೋರಿಸ್ಬೇಕಾದ ಒಂದಾದರೆ ಒಂದೊಂದೇ ತೊಗೊಂಡಾಗ ಏನು ಮಾಡಬೇಕು, ಅದೊಂದನ್ನೇ ತೋರಿಸ್ಬೇಕು. ಆದ್ದರಿಂದ ಅತಿಥಿ ಮೊಮ್ಮಡಿ ಏನು ಮಾಡ್ತಿದ್ದಾಳೆ, ಎಲ್ಲ ತಿಂತಾಳೆ ಅಂತ ಸಾಧ್ಯ ಇಲ್ಲ. ಅದು ಅತಿಥಿ ತಿನ್ನೋದಾಗಿಬಿಟ್ರೆ ಎಲ್ಲವನ್ನು ದೇವರಿಗೆ ರೋಲಿಲ್ಲ. ಸೊ ದೇವರಿಗೆ ಎಂಟು ಮಾಡಬೇಕಾದ್ರೆ ಸಪ್ತ ಕರ್ತೃತ್ವ ಬಂತು, ಅಷ್ಟ ಕರ್ತೃತ್ವ ಹೋಯಿತು. ಒಂದೊಂದೇ ತೆಗಿತಾ ಹೋದ್ರೆ ಕೊನೆಗೇನಾಗುತ್ತೆ, ಕರ್ತೃತ್ವನೇ ಇಲ್ಲ ಅಂತ ಆಗ್ಬಿಡುತ್ತೆ. ಹಾಗಲ್ಲ, ಸರ್ವಕರ್ತೃತ್ವ ಇರೋದು ಯಾರಿಗೆ, ಸರ್ವಕರ್ತೃತ್ವ ಮಾತಾಡೋದಾದರೆ ಯಾರ್ದು ಹೇಳಬೇಕಾದ್ರೆ ದೇವರಿಗೆ ಹೇಳಬೇಕು. ಬರೀ ಸಣ್ಣ ಪುಟ್ಟದ್ದು ಹೇಳ್ಕೊಂಡು ಹೋಗು, ಸಮಸ್ಯೆ ಇಲ್ಲ. ದೊಡ್ಡದು ಅಂತ ಹೇಳ್ಬೇಕು. ಸರ್ವ ಅದಿತ್ಯ ಅತ್ತ ಮುಂದೆ ಏನು ಹೇಳಿದೆ, ಚರಾಚರ ಗ್ರಹಣ. ಎಲ್ಲ ಚರ ಪದಾರ್ಥಗಳನ್ನು ತಿಂತಾನೆ, ಎಲ್ಲ ಅಚರ ಪದಾರ್ಥಗಳನ್ನು ತಿಂತಾನೆ ಅಂತ ಹೇಳಿದರೆ ಆ ತಿನ್ನೋಕೆ ಯಾರಿಗೆ ಬೇಕು ಸಾಧ್ಯ ಇದೆ, ಬೇರೆಯವ್ರಿಗೆ ಸಾಧ್ಯ ಇಲ್ಲ. ಯಾರ್ದದು, ದೇವರಿಗೇನೆ ಇತಿ. ಇದೆಲ್ಲ ಬೋಧವತ್ತಿ ಮೊದಲೇ ಹೇಳಿದ್ದೇನೆ. ಎಲ್ಲ ಕ್ಲಾರಿಟಿ ಸಿಕ್ಕಾಬಿಟ್ಟು ಕ್ಲಿಯರ್ ಆಗ. ನಾವು ಯೋಚನೆಗಳು ಯಾವುದೂ ಏನಾಗೋದಿಲ್ಲ, ಬಿಡೋದೇ ಇಲ್ಲ. ಮಾತಾಡಿದರೆ ಇಲ್ಲ, ಮಾತಾಡೋದಿಲ್ಲ, ಗೊತ್ತಿಲ್ಲ ಹೋದಲ್ಲ ಮಾತಾಡೋದಕ್ಕೆ ಹೋಗೋದಿಲ್ಲ. ಮಾತಾಡಿದ್ರೆ ಅರ್ಥ ಇರಬೇಕು. ಹಾಗೆ ಮಾತಾಡಿದಕ್ಕೆ ಏನಂತ ಕರೀತಾರೆ, ಅದಕ್ಕೆ ಪ್ರಲಾಪ. ಭೀಮಸೇನ ಹೇಳ್ತಾರೆ ಪ್ರಲಾಪ ಸಚ ವರ್ಜನೆ, ಎಂದೂ ಪ್ರಲಾಪ ಮಾಡ್ತಿರಲಿಲ್ಲ. ಎಂದು ಪ್ರಲಾಪ ಅಂದರೆ ಅರ್ಥವಿಲ್ಲದ ಮಾತು, ಅನರ್ಥಕಂ ವಚಃ ಅಂತ ಹೇಳಿದ್ದಾರೆ. ಹಾಗೆ ಹಾಕ್ಕೊಡು ಆದಷ್ಟು. ಹಾಂ ಹಾಂ ಹೇಳಿದ್ದೇನು, ಅತೃತ್ವ ತಿನ್ನೋದು ಅಂದ್ರೇನು, ಪ್ರಳಯ ಎಲ್ಲವನ್ನೂ ತಿಂದುಬಿಡ್ತಾನೆ. ಅದಕ್ಕೆ ಅತೃತ್ವಾಧಿಕರಣದ ಉದ್ದೇಶನೇ ಅದು. ಆಯಿತಾ, ಅಷ್ಟಾಗಲಿ. ಇವತ್ತು ಬೇರೆ ಕಾರ್ಯಕ್ರಮ, ಒಂದು ಕಾರ್ಯಕ್ರಮ ಇದೆ, ಆದ್ದರಿಂದ ಇಲ್ಲಿ ನಿಲ್ಲಿಸಿಬಿಟ್ಟು ಇದು ಮಾಡೋಣ. ಯಾರಪ್ಪ ನೀವು, ಯಾರು ಮಾತಾಡ್ತೀವಿ?